ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನೀವು ರಾಜಮುಡಿ ಅಕ್ಕಿ ಹಿಟ್ಟಿಂದ ಮಸಾಲ ರೊಟ್ಟಿ ಮತ್ತು ಲಂಚ್ಗೆ ವಾಂಗಿಬಾತ್ ರೆಡಿ ಮಾಡಿದ್ದೆ. ನಾನು ಹೇಗೆ ಮಾಡಿದೆ ಅಂತ ಬನ್ನಿ ನೋಡ್ಕೊಳ್ಳಿ. ಈ ರಾಜಮುಡಿ ಅಕ್ಕಿ ಅಂತೂ ತುಂಬ ಹೆಲ್ತ್ಗೆ ಒಳ್ಳೆಯದು, ಫೈಬರ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾನು ಆವಾಗವಾಗ ರಾಜಮುಡಿ ಅಕ್ಕಿನ ಬಳಸ್ತಾ ಇರ್ತೀನಿ. ವೈಟ್ ರೈಸಿಂದ ಮಾಮೂಲಿ ವಾಂಗಿಬಾತ್ ಮಾಡಿದ್ದೆ, ರಾಜಮುಡಿ ಅಕ್ಕಿ ಹಿಟ್ಟಿಂದ ರೊಟ್ಟಿ ತಟ್ಟಿದ್ದೆ. ಮೊದಲು ನಾನು ರೊಟ್ಟಿಗೆ 3-4 ಸೌಟಷ್ಟು ರಾಜಮುಡಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದು ಬಂದು ಡೈರೆಕ್ಟಾಗಿ ಅಕ್ಕಿನ ಬೀಸಿಸಿ ಹಿಟ್ಟು ಮಾಡಿರೋದಲ್ಲ. ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ನೆರಳಲ್ಲಿ ಒಣಗಾಕಿ ಆಮೇಲೆ ತೊಳೆದ ಅಕ್ಕಿ ಹಿಟ್ಟು ಅಂತಾರಲ್ಲ, ಆ ಥರ ಮಾಡಿಸಿರೋ ಹಿಟ್ಟಿದು. ಅದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಮತ್ತು ಜೀರಿಗೆ, ಸ್ವಲ್ಪ ಎಳ್ಳು, ಫ್ರೆಶ್ ಆಗಿ ತುರಿದಂಥ ತೆಂಗಿನಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಸೇರಿಸ್ಬಿಟ್ಟು ರೊಟ್ಟಿ ಹಿಟ್ಟು ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ಸ್ವಲ್ಪ ತೆಳುವಾಗೆ ಕಲಿಸ್ಕೋಬೇಕು, ಯಾಕಂದರೆ ನಾನು ಇವತ್ತು ಡೈರೆಕ್ಟಾಗಿ ಕಾವಲಿ ಮೇಲೆ ತಟ್ತಾ ಇಲ್ಲ. ಈ ಥರ ಪಾರ್ಚ್ಮೆಂಟ್ ಪೇಪರ್ ಅಂತ ಸಿಗುತ್ತೆ ಆನ್ಲೈನಲ್ಲಿ, ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ. ಈ ಥರ ಅವರೇ ಕಟ್ ಮಾಡಿ ಇಟ್ಟಿರ್ತಾರೆ. ಇದು ಈಸಿ ತವಾ ಮೇಲೆ ಹಾಕಲಿಕ್ಕೆ. ಒಂದೊಂದು ರೊಟ್ಟಿ ತಟ್ಟಿ ಬಿಸಿಯಾಗಿ ಸರ್ವ್ ಮಾಡ್ಬೋದು. ನೀವು ನೋಡಿ ಎಷ್ಟು ಈಸಿಯಾಗಿ ಬಂದ್ಬಿಡುತ್ತೆ ಗೊತ್ತಾ. ನೀವು ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಅವರೆಕಾಯಿ ಹಾಕಿ ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಫೈಬರ್ ಇರುತ್ತೆ ಈ ರಾಜಮುಡಿ ಅಕ್ಕಿಲಿ. ಮಾಮೂಲಿ ವೈಟ್ ರೈಸಿಂದ ಮಾಡ್ಕೊಳ್ಳೋದಕ್ಕಿಂತ ಈ ಥರ ರಾಜಮುಡಿ ಅಕ್ಕಿಯಿಂದ ಹಿಟ್ಟು ಬೀಸಿಸಿ ರೊಟ್ಟಿ ತಟ್ಕೊಳ್ಳಿ. ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ತುಂಬ ಹೆಲ್ತಿಗೆ ಒಳ್ಳೆಯದು. ಓಕೆನಾ? ಈಗ ಬ್ರೇಕ್ಫಾಸ್ಟ್ಗೆ ರೊಟ್ಟಿ ರೆಡಿ ಆಯಿತು. ಈಗ ಲಂಚ್ಗೆ ವಾಂಗಿಬಾತ್ ಮಾಡ್ತಾ ಇದ್ದೀನಿ. ಇಲ್ಲಿ ಪರ್ಪಲ್ಲು ಮತ್ತು ಗ್ರೀನು 2 ಬದನೆಕಾಯಿನೂ ಸಣ್ಣದಾಗಿ ಹೆಚ್ಚಿಬಿಟ್ಟು ಒಗ್ಗರಣೆ ಕೊಡ್ತಾ ಇದ್ದೀನಿ. ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಧಾರಾಳವಾಗಿ ಹಾಕಬೇಕು. ಅದಕ್ಕೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರ್ಬೇವಿನ ಸೊಪ್ಪು ಎಲ್ಲ ಒಗ್ಗರಣೆ ಕೊಟ್ಟು ಸಾಸಿವೆ ಸಿಡಿದ ಮೇಲೆ ಹೆಚ್ಚಿರೋಂಥ ಬದನೆಕಾಯಿನ ಸೇರಿಸಿ ಬಾಡಿಸ್ಬೇಕು. ಬದನೆಕಾಯಿ ಗೊತ್ತಿದೆ ಅಲ್ವಾ, ಬೇಗ ಬೆಂದೋಗ್ಬಿಡುತ್ತೆ. ಸೊ ಹಾಗಾಗಿ ಮುಚ್ಚಿಟ್ಬಿಟ್ಟು ಬೇಯಿಸಿದ್ರಂತೂ ಇನ್ನೂ ಬೇಗ ಆಗೋಗುತ್ತೆ. ಈಗ ಎಷ್ಟು ಚೆನ್ನಾಗಿ ಆಲ್ಮೋಸ್ಟ್ 3/4 ಅಷ್ಟು ಬೆಂದಿದೆ. ಈ ಸ್ಟೇಜಲ್ಲಿ ವಾಂಗಿಬಾತ್ ಪುಡಿ ಸೇರಿಸ್ಕೋಬೇಕು. ನೀವೆಷ್ಟು ಬದನೆಕಾಯಿ ತೊಗೊಳ್ತೀರಾ, ಎಷ್ಟು ಅನ್ನಕ್ಕೆ ಕಲಿಸ್ತೀರಾ ಅಂತ ನೋಡಿಕೊಂಡು ವಾಂಗಿಬಾತ್ ಪುಡಿ ಸೇರಿಸ್ಕೊಳ್ಳಿ. ಮನೆಯಲ್ಲೇ ಮಾಡಿದಂಥ ವಾಂಗಿಬಾತ್ ಪುಡಿ ಇದು. ನಾನಿಲ್ಲಿ 2 ಟೇಬಲ್ ಸ್ಪೂನ್ ವಾಂಗಿಬಾತ್ ಪುಡಿ ಸೇರಿಸಿ 1 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಸೇರಿಸಿ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಬಿಟ್ಟು ರುಚಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೇ 1 ಟೇಬಲ್ ಸ್ಪೂನ್ ಅಷ್ಟು ಗಟ್ಟಿಯಾಗಿ ರಸ ತೆಗೆದಂಥ ಹುಣಸೆಹಣ್ಣು ರಸನ ಹಾಕಿ ಫ್ರೆಶ್ ಆಗಿ ತುರಿದಂಥ ಕಾಯಿ ತುರಿ ಸೇರಿಸ್ತಾ ಇದ್ದೀನಿ. ಹುಣಸೆ ಹಣ್ಣನ್ನು ತುಂಬ ಜಾಸ್ತಿ ಹಾಕಬೇಡಿ, ಅದೊಂಥರ ಎಳ್ಕೊಳ್ಳಲ್ಲ ಬದನೆಕಾಯಿ. ಸ್ವಲ್ಪ ಮೀಡಿಯಮ್ ಆಗಿ ಸ್ವಲ್ಪ ಹಾಕಿ ಮಾಡಿದ್ರೆ ತುಂಬ ರುಚಿಯಾಗಿ ಬರುತ್ತೆ. ಉದುದ್ರಾಗಿ ಮೊದಲೇ ಅನ್ನ ಮಾಡಿ ರೆಡಿಯಾಗಿ ಒಂದು ಬೇಸನ್ಗೆ ಹಾಕಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟಿದ್ದೆ, ಅವಾಗ ಉದುದ್ರಾಗುತ್ತೆ. ಈಗ ಮಾಡಿದಂಥ ಪಲ್ಯನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸೂಪರ್ ಆದ ವಾಂಗಿಬಾತು ಲಂಚ್ಗಾಗಲಿ ರೆಡಿ ಆಯಿತು. ನೋಡಿದ್ರಲ್ಲ ಇವತ್ತು ನಮ್ಮನೆ ಬ್ರೇಕ್ಫಾಸ್ಟ್.